ಹಲೋ ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಬೀಡ್ಸ್ ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಲೇಸ್ ತಗೊಂಡಿದ್ದೀನಿ, ಥ್ರೆಡ್ಸ್ ತಗೊಂಡಿದ್ದೀನಿ, ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಸೀರೆ ಕಲರ್ ಥ್ರೆಡ್ಸ್ ತಗೊಳ್ಳಿ. ಈಗ ನಾನು ಈ ಕಲರ್ ತಗೊತಾ ಇದ್ದೀನಿ. ಥ್ರೆಡ್ಸ್ಗೆ ನಾನು ಈ ಥರ ಗಮ್ಮಿರೋ ಟೇಪ್ ಅಂಟಿಸ್ಕೊಂಡಿರ್ತೀನಿ. ಥ್ರೆಡ್ಸು ಓಪನ್ ಆಗ್ದಿರ ನೋಡಿ. ಸೀರೆಗೆ ಈ ಥರ ಗಂಟಾಕಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಲೇಸ್ನ ತಿರುಗಿಸ್ಕೊತಾ ಇದ್ದೀನಿ ಬ್ಯಾಕ್ ಸೈಡ್ ನನ್ನ ಕಡೆ ಬರೋ ಥರ. ನೀವು ಸೀರೆ ಪಲ್ಲುನ ತಿರುಗಿಸ್ಕೊಂಡು ಬ್ಯಾಕ್ ಸೈಡಿಂದ ಬೇಸ್ ಲೈನ್ ಮಾಡ್ಕೊಂಡು ಹೋಗಿ. ನೋಡಿ, ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಥ್ರೆಡ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಸೀರೆಗಾದರೆ ಎಕ್ಸ್ಟ್ರಾ ಥ್ರೆಡ್ನ ಕುಚ್ಚು ಜೊತೆ ಸೇರಿಸಿ ಕಟ್ಬೋದು. ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ, ತ್ರೀ ಚೈನ್, ಸಿಂಗಲ್ ಕ್ರೋಶೆ, ನೋಡಿ 3 ಚೈನು 3 ಟೈಮ್ಸ್ ಆಯಿತು. ಈಗ 5 ಚೈನ್ ಮಾಡ್ಕೊತಾ ಇದ್ದೀನಿ. ಫೋರ್ ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಒಳಗೆ ತಗೊಂಡು. ಮತ್ತು ಇವಾಗ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ತ್ರೀ ಚೈನ್, ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಸಿಂಗಲ್ ಕ್ರೋಶೆ, ತ್ರೀ ಚೈನ್, ಸಿಂಗಲ್ ಕ್ರೋಶೆ, ತ್ರೀ ಚೈನ್, ಸಿಂಗಲ್ ಕ್ರೋಶೆ. ನೋಡಿ, ಮಧ್ಯದಲ್ಲಿ ಇಲ್ಲಿ 5 ಟೈಮ್ಸ್ ಹಾಕ್ಕೊಂಡೆ 3 ಚೈನು. ಈಗ ಮತ್ತೆ 5 ಚೈನ್ ಮಾಡ್ಕೊತಾ ಇದ್ದೀನಿ. 5 ಚೈನು 4 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಸ್ವಲ್ಪ ಒಳಗೆ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ.
ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ, ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ. 2 ಆರ್ಚಸ್ ಬರೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ನೀವು ಸೀರೆ ಫುಲ್ಲು ಕೊನೆವರೆಗೂ ಮಾಡ್ಕೊಳ್ಳಿ. ನೋಡಿ, ಕೊನೆಯಲ್ಲೂ 3 ಟೈಮ್ಸ್ ಬರಬೇಕು. 3 ಚೈನು, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಮತ್ತು ಇವಾಗ ಲೇಸ್ನ ಟರ್ನ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿಂದ ಈಗ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗಬೇಕು. ನೋಡಿ, ಥ್ರೆಡ್ಸ್ನ ಈ ಥರ ಎಳ್ಕೊಂಬಂದು ನೀಟಾಗಿ ಮಾಡ್ಕೋಬೇಕು, ಒಂದೇ ಸಮ ಬರೋ ಥರ. ನೋಡಿ, ಈ ಥರ ಎಳ್ಕೋಬೇಕು. ನೀಡಲ್ಗೆ ಥ್ರೆಡ್ ತಗೊಂಡು 5 ಚೈನ್ ಗ್ಯಾಪ್ಗೆ ಹೋಗಿ ಥ್ರೆಡ್ ತಗೊಂಬಂದು ಎರಡರಲ್ಲೊಂದ್ಸಲಿ ತೆಗಿಬೇಕು. ಇದಕ್ಕೆ ನಾನು 12 ಡಬಲ್ ಕ್ರೋಶೆ ಕಂಬ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಲೇಸ್ನ ಉಲ್ಟಾ ತಿರುಗಿಸ್ಕೊಂಡು ಉಲ್ಟಾ ಸೈಡಿಂದ ಸ್ಟಾರ್ಟ್ ಮಾಡ್ಕೊಂಬಂದೆ ಎಲ್ಲ. ಯಾಕೆ ಅಂದರೆ ಸೇಮ್ ಥ್ರೆಡ್ಡು ನೆಕ್ಸ್ಟ್ ಲೈನ್ಗೂ ಕಂಟಿನ್ಯೂ ಮಾಡಬೇಕು. ಅದಕ್ಕೆ ನಾನು ಲೇಸ್ನ ಉಲ್ಟಾ ಸೈಡಿಂದ ಮಾಡ್ಕೊಂಬಂದೆ. ನೀವು ಪಲ್ಲುಗೆ ಅದೇ ಥರ ಮಾಡ್ಕೊಂಡೋಗಿ. ನೋಡಿ, 12 ಡಬಲ್ ಕ್ರೋಶೆ ಕಂಬ ಆಯ್ತು. ಈಗ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ತ್ರೀ ಚೈನ್ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಇಲ್ಲಿಂದ ಈಗ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗೋಣ. ನೋಡಿ, ಈ ಥರ ಥ್ರೆಡ್ ಎಳ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಒಂದೇ ಸಮ ಎಳ್ಕೊಂಬಂದು ಈ ಥರ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಫುಲ್ ಆರ್ಚ್ ಹಾಕಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ, ಫುಲ್ ಆರ್ಚ್ ಹಾಕಿದ್ದೀನಿ. 12 ಡಬಲ್ ಕ್ರೋಶೆ ಕಂಬ. ಈಗ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಇವಾಗ 3 ಚೈನ್, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ.
ಮತ್ತು ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾನಿಲ್ಲಿ ಲೇಸ್ ಮೇಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಹಾಕೋಕ್ಕಾಗಿಲ್ಲ. ಬೇಸ್ ಲೈನು ಟೈಟಾಗಿ ಮಾಡಿಕೊಂಡು ಹೋದರೆ ಇದೇ ಥರ ಲಾಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಕಟ್ ಮಾಡಿ ಲಾಕ್ ಮಾಡಿಕೊಂಡೆ. ಈಗ ಇನ್ನೊಂದು ಕಲರ್ ತಗೊತಾ ಇದ್ದೀನಿ. ನೀವು ಸೀರೆ ಯಾವ ಕಲರ್ ಇದೆಯೋ ಆ ಕಲರು ಮ್ಯಾಚಿಂಗ್ ತಗೊಳ್ಳಿ ಥ್ರೆಡ್ಸು. ನೋಡಿ, ಬ್ಯಾಕ್ ಸೈಡ್ ಹಿಡ್ಕೊಂಡು 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಮಾಡಿರೋ ಕಡೆನೇ ಮಾಡಬೇಕಂತೇನಿಲ್ಲ, ನಾನು ಮಾಡೋ ಥರನೇ ಮಾಡಬೇಕಂತೇನಿಲ್ಲ. ನಿಮ್ಗೆ ಕಂಫರ್ಟಬಲ್ಲು. ಸೇಮ್ ಪ್ಲೇಸ್ಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ತ್ರೀ ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಈಗ ನೋಡಿ, ಡಬಲ್ ಕ್ರೋಶೆ ಕಂಬ ಮೇಲೆ ಚೈನ್ ಇದೆಯಲ್ಲ, ಎಲ್ಲ ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶೆ ಕಂಬ ಮತ್ತು ಪೀಕೋ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆ ಕಂಬ, 3 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಆಲ್ರೆಡಿ ಇದು ನಾನು ತೋರಿಸಿದ್ದೀನಿ ಪೀಕೋ ಸ್ಟಿಚ್ಚು ಮಾಡೋದು. ಎಲ್ಲ ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶೆ ಕಂಬ ಪೀಕೋ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಡಿಸೈನ್ ನಾನು ಬೀಡ್ ಹಾಕಿ ತೋರಿಸಿದ್ದೀನಿ. ಈಗ ಈ ಡಿಸೈನ್ಗೆ ನಾನು ಬೀಡ್ಸ್ ಯೂಸ್ ಮಾಡ್ದಿರ ಮಾಡಿದ್ದೀನಿ. ಒಬ್ಬೊಬ್ಬರು ಬೀಡ್ಸ್ ಇಲ್ದಿರ ಕೇಳ್ತಾರೆ ಡಿಸೈನು. ಈ ಥರ ಡಿಸೈನ್ ಮಾಡಿಕೊಡಿ. ಇದಕ್ಕೆ 600 to 700 ಮಾಡ್ಬೋದು ಚಾರ್ಜ್. ನೋಡಿ, ಈ ಥರ ಪೀಕೋ ಸ್ಟಿಚ್ಚನ್ನ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ನಾನು ಹಾಕಿರೋ ಡಿಸೈನ್ಸು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ. ಫುಲ್ ಆರ್ಚ್ ಹಾಕಿ ತೋರಿಸ್ತೀನಿ ಈಗ. ನೋಡಿ, ಫುಲ್ ಆರ್ಚ್ ಹಾಕಿದ್ದೀನಿ. ಸೇಮು 12 ಡಬಲ್ ಕ್ರೋಶೆ ಕಂಬ ಬಂದೈತೆ. ಈಗ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಇಲ್ಲಿಂದ ಈಗ ಡಬಲ್ ಕ್ರೋಶೆ ಕಂಬದ ಮೇಲೆ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಇದನ್ನು ಪೀಕೋ ಸ್ಟಿಚ್ ಅಂತಾರೆ.
ನೋಡಿ ಫುಲ್ ಇದೇ ಥರ ಕೊನೆಯವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆಯವರೆಗೂ ಮಾಡಿದ್ದೀನಿ ಆರ್ಚು. ಮತ್ತು ಇವಾಗ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ನೀವು ಎಲ್ಲಿ ಬೇಕಾದರೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಮಾಡಿರೋ ಕಡೆನೇ ಮಾಡಬೇಕಂತೇನಿಲ್ಲ. 2 ಚೈನ್ ಹಾಕಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಈ ಥರ ಎಳೆದ್ರೆ ಲಾಕ್ ಆಗುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ ಕುಚ್ಚು ಕಟ್ಟಿದ್ದೀನಿ. ಎಕ್ಸ್ಟ್ರಾ ಥ್ರೆಡ್ಸ್ ಕೂಡ ಕುಚ್ಚು ಜೊತೆ ಸೇರಿಸಿ ಕಟ್ಟಿದ್ದೀನಿ ನೋಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ.